ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸೂಪರ್ವಾಗಿರೋ ಒಂದು ಹೆಲ್ತಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಏನಂದರೆ ಬಸಳೆ ಸೊಪ್ಪಿನ ಪಲ್ಯ ಫ್ರೆಂಡ್ಸ್. ಚಪಾತಿ ಜೊತೆಗೆ ಸಾಂಬಾರು, ಅನ್ನದ ಸಾಂಬಾರು ಜೊತೆಗೆ ಎಲ್ಲ ತುಂಬ ಚೆನ್ನಾಗಿದೆ ಸೈಡ್ಸಾಗಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿ ಫ್ರೆಂಡ್ಸ್. ಇದು ಮಲೆನಾಡಲ್ಲಿ, ಈ ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು ಫೇಮಸ್ ಆಗಿರೋ ಒಂದು ಸೊಪ್ಪು ಅಂತಲೂ ಹೇಳ್ಬೋದು. ಈ ಒಂದು ಬಸಳೆ ಸೊಪ್ಪು ಬಳ್ಳಿ ರೀತಿಯಲ್ಲಿರುತ್ತೆ. ಇದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತಲೂ ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ವೀಡಿಯೋನ ಹೇಗೆ ಮಾಡೋದು ಅಂತ ನೋಡಬೇಕಂದ್ರೆ ಸ್ಕಿಪ್ ಮಾಡ್ದ ಹಾಗೆ ನೋಡಿ, ಮತ್ತು ಯಾವ್ಯಾವ ಮೆಥಡ್ನ ನಾನು ಫಾಲೋ ಮಾಡಿದ್ದೀನಿ ಅದೇ ಥರ ನೀವು ಸಹ ಮಾಡಿ ನೋಡಿ. ಸಖತ್ತಾಗಿ ಈ ಒಂದು ಪಲ್ಯ ಬರುತ್ತೆ. ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಿದ್ರೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಲ್ಲ. ನೋಡಿ, ಇಲ್ಲಿ ಬಸಳೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದೊಂದು ಬಳ್ಳಿ ರೀತಿಯಾಗಿರುತ್ತೆ. ಈಗ ನಾವು ದಂಟನ್ನು ಬೇರೆ, ಸೊಪ್ಪನ್ನು ಬೇರೆ ಬಿಡಿಸ್ಕೊಳ್ಳೋಣ. ಈಗ ನೋಡಿ, ಸೊಪ್ಪನ್ನ ನಾನು ಬಿಡಿಸ್ಕೊತಾ ಇದ್ದೀನಿ. ಎಲೆಗಳನ್ನೆಲ್ಲ ಒಂದು ಸತಿ ಬಿಡಿಸ್ಕೊಂಡ್ಬಿಟ್ಟು ಒಂದು ಸೈಡಿಗೆ ಇಟ್ಕೊಂಡಿದ್ದೀನಿ. ನೋಡಿ ಬಲ್ತಿರೋ ದಂಟನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಎಳೆದಾಗಿರೋ ಒಂದು ದಂಟನ್ನು ನಾನು ತೆಗೆದಿಟ್ಕೊತಾ ಇದ್ದೀನಿ. ಆವಾಗಲೇ ಪಲ್ಯಕ್ಕೆ ಚೆನ್ನಾಗಿರುತ್ತೆ. ಯಾಕೆಂದರೆ ಇದರಲ್ಲಿ ತುಂಬ ನಾರಿನಂಶ ಇರುತ್ತೆ ದಂಟಲ್ಲಿ. ಬಲ್ತಿರೋದನ್ನ ಹಾಕಬೇಡಿ. ಬಲ್ತಿರೋದನ್ನ ಬೇಕಾದ್ರೆ ನೀವು ಸಾರು ಮಾಡ್ಬೋದು. ಬರೀ ದಂಟನ್ನು ಕೂಡ ಹಾಕಿ ನೀವು ಸಾರು ಮಾಡ್ಬೋದು. ಇಲ್ಲ ನಿಮಗೆ ಬೇಡ ಅಂದರೆ ಬರೀ ಎಳೆದಂಟು ಸೊಪ್ಪನ್ನು ತಗೊಂಬಿಟ್ಟು ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದನ್ನು ಪಲ್ಯ ಮಾಡಿದರೆ ಚಪಾತಿ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗೆ, ಅನ್ನ ಸಾಂಬಾರು ಜೊತೆಗೆ ಸೈಡ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಸೊಪ್ಪು ಪಲ್ಯಗಳನ್ನೆಲ್ಲ ತಿನ್ನೋರಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಇಲ್ಲಿ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಪ್ಯಾನ್ ಬಿಸಿಯಾಗಿದೆ. ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯ್ತಾ ಇರಲಿ. ಈ ಒಂದು ಸೊಪ್ಪು ಯಾವ ರಗಕ್ಕೆ ಸೇರಿದ್ದು ಅಂದರೆ, ಒಂದು ಬಸಳೆ ಸೊಪ್ಪು ಬಂದು ಪಾಲಕ್ ಸೊಪ್ಪು, ಬಸಳೆ ಸೊಪ್ಪು ಎಲ್ಲ ಒಂದೇ ರೀತಿಯಾದ ಒಂದು ಅಂಶವನ್ನು ಹೊಂದಿರುತ್ತೆ ಫ್ರೆಂಡ್ಸ್. ಇದು ಒಂದು ನೀರಿನ ಅಂಶ ಜಾಸ್ತಿ ಇರುತ್ತೆ. ನಾರಿನ ಅಂಶನೂ ತುಂಬ ಇರೋದ್ರಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈಗ ತುಂಬ ಕಾಯಿಲೆಗಳಿಗೆ ಈ ಒಂದು ಸೊಪ್ಪಿನಲ್ಲಿ ಪರಿಹಾರ ನಿಮಗೆ ಸಿಗುತ್ತೆ. ಶುಗರ್ ಇರೋರಿಗೆ, BP ಇರೋರಿಗೆಲ್ಲ ತುಂಬ ಒಳ್ಳೆಯದು ಬಸಳೆ ಸೊಪ್ಪು. ಪಲ್ಯ ಮಾಡ್ಕೊಂಡು ತಿಂದರೆ ನೋಡಿ, ಈರುಳ್ಳಿ ಹಾಕಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಚೆನ್ನಾಗಿ ಬಾಡಿದ ನಂತರ ಗರಂ ಮಸಾಲ, ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಎಷ್ಟು ಬೇಕೋ ಅಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಈ ಒಂದು ಎಣ್ಣೆಲೆ ಹಾಕಿ ಬಾಡಿಸ್ಕೊಬೇಕು. ಈರುಳ್ಳಿ, ಈ ಮಸಾಲಗಳೆಲ್ಲ ಸೇರಿಬಿಡಬೇಕು. ಕರ್ಬೇವಿನ ಸೊಪ್ಪು, ಈರುಳ್ಳಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲದೂ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಎಷ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿ ಘಮ ಬರುತ್ತೋ ಅಲ್ಲಿ ತನಕ ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡೋಣ. ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸೊಪ್ಪು ಯಾವಾಗಲೂ ಬಾಡಿದರೆ ಸ್ವಲ್ಪ ಕಡಿಮೆ ಆಗುತ್ತೆ, ಅದರಿಂದ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂದರೆ ನಿಮಗೆ ಇನ್ನೊಂದು ನೆಕ್ಸ್ಟ್ ಬೇಕಾದ್ರೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಸೊಪ್ಪು ಆಲೂಗಡ್ಡೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ನೀರು ಏನು ಹಾಕಿಲ್ಲ. ಇದರಲ್ಲಿರುವ ನೀರಿನ ಅಂಶದಲ್ಲೇ ಬೆಂದುಬಿಡುತ್ತೆ. ಬೆಂದಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಒಂದು ಮುಚ್ಚೋಣ. ಈ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಸ್ಟೀಮಲ್ಲೇ ಇಟ್ಟು ಇವಾಗ ಬೇಯಿಸ್ಕೊಬೇಕು. ನಿಧಾನವಾಗಿ ಸಿಮ್ಮಲ್ಲೇ ಇಟ್ಟು ಬೇಯಿಸ್ಕೋಬೇಕು. ಈ ಒಂದು ಸಿಮ್ಮಲ್ಲೇ ಇಟ್ಟು ಬೇಯಿಸಿದರೆ ಆ ಒಂದು ಸ್ಟೀಮಲ್ಲೇ ಈ ಸೊಪ್ಪೆಲ್ಲ ಬೆಂದುಬಿಡುತ್ತೆ. ನೀವು ನೀರು ಹಾಕೋ ಅವಶ್ಯಕತೆಯೇ ಇಲ್ಲ. ನೀರು ಹಾಕಬೇಕು ಅಂತ ಅವಶ್ಯಕತೆಯೇ ಇಲ್ಲ. ಈ ಒಂದು ಸೊಪ್ಪಿನಲ್ಲಿರುವ ನೀರಲ್ಲೇ ಬೆಂದುಬಿಡುತ್ತೆ. ಇದು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ, ನಾವು ಇದರೊಳಗೆ ಆಲೂಗಡ್ಡೆ ಹಾಕಿರ್ತೀವಲ್ಲ, ಅದನ್ನು ಈ ಥರ ಒಂದು ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡಿ ನೋಡಿದರೆ ಆಲೂಗಡ್ಡೆ ಈ ಥರ ಬೆಂದಿರೋದು ನಿಮಗೆ ಗೊತ್ತಾಗುತ್ತೆ. ಆವಾಗ ಸೊಪ್ಪು ಸಹ ನೀಟಾಗಿ ಬೆಂದಿರುತ್ತೆ. ಆಲೂಗಡ್ಡೆ ಬೆಂದ ನಂತರ ಸೊಪ್ಪು ಸಹ ಬೆಂದಿರುತ್ತೆ. ಈ ಒಂದು ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಂಡಿದೆ ನೋಡಿ. ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ರೆಸಿಪಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ, ನೀವು ಸಹ ಒಂದು ಸತಿ ಬಸಳೆ ಸೊಪ್ಪು ತೊಗೊಂಬಂದರೆ ಬಿಡಬೇಡಿ. ನೀವು ಸಹ ತಂದು ಕ್ಲೀನ್ ಮಾಡಿ ಈ ಥರ ಒಂದು ಪಲ್ಯ ಮಾಡಿ ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ತಿಂದು ನೋಡಿ. ಸೂಪರಾಗಿರುತ್ತೆ. ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲನ್ನು